ಇವ್ರು ಯಾಕಪ್ಪ ಬಂದ್ರು ಈಗ? ಬಾಲ, ಯಾರವರು? ದಿವ್ಯಾ, ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಅದೇನು ಅಂತ ನಾನೇ ವಿಚಾರಿಸ್ತೀನಿ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ ದಿವ್ಯಾ, ಅದೇನು ಅಂತ ನಾನೇ ವಿಚಾರಿಸ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಪರವಾಗಿಲ್ಲ ಕಣೋ, ಯಾವುದೋ ಅಕ್ಕಿನ ಆರಿಸ್ಕೊಂಡು ಬಂದಿದ್ಯಾ? ಗುರು, ಅವಳು ನನ್ನ ಗರ್ಲ್ ಫ್ರೆಂಡು. ನಿನಗೆ ಯಾಕ ಹುಡುಗಿರ್ ಶೋಕಿ ಅಲ್ಲ? ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ನಿನಗೆ ಕಷ್ಟ. ಅಂಥದ್ರಲ್ಲಿ ಅಕ್ಕಿಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀಯ? ಇನ್ನೆಂಗೆ ಮೇಂಟೈನ್ ಮಾಡಿರ್ತಾನೆ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲೇ ಕಾಳಾಕಿರ್ತಾನೆ. ಹೌದಾ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವ್ನು ಕಾಳಾಕೋ ಬದಲು ನಾವೇ ಕಾಳಾಕ್ಬೋದಲ್ಲ? ಅಣ್ಣ, ಹಾಗೆಲ್ಲ ಮಾತಾಡಬೇಡ. ಇವಾಗೇನು ಇಂಟ್ರೆಸ್ಟ್ ತಾನೆ? ನಾಳೆ ನಾನೇ ಬಂದು ಕೊಡ್ತೀನಿ. ಇವಾಗ ಹೊರಡಿ. ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಗೆ ಎದುರು ಹತ್ರ ಕೊಡೋಷ್ಟು ಧೈರ್ಯನಾ? ಎಷ್ಟೋ ಧೈರ್ಯ ನಿಂಗೆ? ಅಣ್ಣ, ತಪ್ಪಾಯ್ತು. ನಿಮ್ಗೆ ಕೈ ಮುಗಿತೀನಿ. ಕಾಲರ್ ಬಿಡಿ. ನಿಮ್ ದುಡ್ಡು ತಾನೆ, ನಾನು ನಾಳೆನೇ ತಂದ್ಕೊಡ್ತೀನಿ. ಏನು ಹುಡುಗಿ ಜೊತೆಲಿ ಇದ್ದಾಳಂತ ಭಾರಿ ಎಗರಾಡ್ತಾ ಇದ್ಯಾ? ನಮ್ಮ ಹತ್ರ ಬಾಲ ಬಿಚ್ಚಿದ್ರೆ ಆ ಬಾಲಕ್ಕೆ ಬೆಂಕಿ ಹಿಡ್ದೆ ನಾವು ಬಿಡ್ತೀವ? ಬಿಡ್ಬೇಡ ಗುರು, ನನ್ನ ಮಗ ಇಲ್ಲಿಂದ ಇವತ್ತು ಕಾಸು ಕೊಟ್ಟೆ ಹೋಗ್ಬೇಕು. ಅಣ್ಣ ಪ್ಲೀಸ್ ಬಿಟ್ಬಿಡಿ. ಅವಳು ನನ್ನ ಮದುವೆ ಆಗೋ ಹುಡುಗಿ. ಅವಳ ಮುಂದೆ ಗಲಾಟೆ ಮಾಡಬೇಡಿ. ಅವಳನ್ನ ಮನೆಗೆ ಡ್ರಾಪ್ ಮಾಡಿ ನಾನೇ ನಿಮ್ಮ ಏರಿಯಾಗೆ ಬರ್ತೀನಿ. ಏನು ಮದ್ವೆ ಆಗೋ ಹುಡುಗಿನ? ಬಾಲ, ಯಾರು ಇವರೆಲ್ಲ? ಏನಿಗೆ ಗಲಾಟೆ ಮಾಡ್ತಿದ್ದಾರೆ? ಮೇಡಮ್, ಕೊಡೋ ದುಡ್ಡು ಕರೆಕ್ಟಾಗಿ ಕೊಟ್ಟಿದ್ರೆ ನಾವು ಯಾಕೆ ಗಲಾಟೆ ಮಾಡ್ತಿದ್ವಿ? ದಿವ್ಯಾ, ನೀನ್ ಯಾಕೆ ಬಂದೆ ಇಲ್ಲಿ? ನಾನೇ ಬರ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಬಾಲ, ಯಾಕೆ? ಏನಾಯ್ತು? ಏನಿಗೆ ಗಲಾಟೆ? ಏನಿಲ್ಲ ದಿವ್ಯಾ, ನಿನಗೆ ಹೋಗು ಅಂತ ಹೇಳ್ತಿದ್ದೀನಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ. ಹೋಗಿ ಕಾರಲ್ಲಿ ಕೂತ್ಕೋ. ನಾನು ಹೇಳ್ತಿದ್ದೀನಲ್ಲ, ಹೋಗು ದಿವ್ಯಾ. ಈಗಾದ್ರೂ ಗೊತ್ತಾಯ್ತಾ ನಮ್ಮ ಎದುರು ಹಾರಾಡಿದ್ರೆ ಏನಾಗುತ್ತೆ ಅಂತ? ಗೊತ್ತಾಯ್ತಣ್ಣ. ನಿಮ್ ಕಾಲಿಗೆ ಬೀಳ್ತೀನಿ. ಮದ್ವೆ ಆಗೋ ಹುಡುಗಿ ಮುಂದೆ ಮಾನ ಕಳಿಬಿಡಿ. ನಾನು ಸಂಜೆ ಬರ್ತೀನಿ. ಈಗ ಬಿಟ್ಬಿಡಿ. ಬರೀ ಬರೋದಲ್ಲ, ಕಾಸು ತರಬೇಕು. ತರ್ತೀನಣ್ಣ, ಇಂಟ್ರೆಸ್ಟ್ ತರ್ತೀನಿ. ಯಾವುದೋ ದುಡ್ಡು ಬರಬೇಕಾಗಿತ್ತು, ಅದು ಬರೋದು ಲೇಟ್ ಆಯ್ತು. ಸಂಜೆ ಏನಾದ್ರೂ ಮಾಡಿ ನಿಮ್ ದುಡ್ಡು ಕ್ಲಿಯರ್ ಮಾಡೇ ಮಾಡ್ತೀನಿ. ಆ ಭಯ ಇರ್ಲಿ. ಬಂದಿಲ್ಲ ಅಂದ್ರೆ ಎಲ್ಲಿದ್ರು ಎತ್ತಾಕೊಂಡ್ಬರ್ತೀನಿ. ಏಯ್ ಬರೋ. ಬಾಲ, ಯಾರವರು? ನಿನ್ ಜೊತೆ ಯಾಕೆ ಗಲಾಟೆ ಮಾಡ್ತಿದ್ರು? ಏನೋ ದುಡ್ಡು ಕೊಡ್ಬೇಕಂತೆಲ್ಲ ಹೇಳ್ತಿದ್ರು. ದಿವ್ಯಾ, ಅದು ದಿವ್ಯಾ, ನನ್ನ ಫ್ರೆಂಡ್ ಒಬ್ಬ ಮುರಳಿ ಅಂತ ಇದ್ದಾನೆ. ಅವನು ನಾನು ತುಂಬಾ ನಂಬಿದ್ದೆ ದಿವ್ಯಾ. ಆದ್ರೆ ಅವ್ನು ತುಂಬಾ ದೊಡ್ಡ ಫ್ರಾಡು. ಏನೋ ಎಮರ್ಜೆನ್ಸಿ ಅಂತ ಫಿನಾನ್ಷಿಯರ್ ಹತ್ರ ಸಾಲ ಕೊಡ್ಸಿದ್ದೆ. ಅದಕ್ಕೆ ನಾನೇ ಶ್ಯೂರಿಟಿ ಹಾಕಿದ್ದೆ. ಇವಾಗ ನೋಡಿದ್ರೆ ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಕಾಲ್ಗೂ ಸಿಗ್ತಾ ಇಲ್ಲ ದಿವ್ಯಾ. ಅದಕ್ಕೆ ಇವ್ರು ನನ್ನ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನೀನ್ ಯಾಕೆ ಸಾಲ ಕೊಡ್ಸಕ್ ಹೋದೆ? ಅಂತ ಎಮರ್ಜೆನ್ಸಿ ಇದ್ದಿದ್ರೆ
ನೀನೇ ಕೊಡ್ಬೋದಾಗಿತ್ತಲ್ಲ. ಆಸೆಯೇ ದುಃಖಕ್ಕೆ ಮೂಲ. ಬುದ್ಧ ನಿಮ್ಮಂತ ಬುದ್ಧಿ ಇಲ್ಲದೆ ಇರೋರ್ಗೆ ಹೇಳಿರೋದು. ಮಾವ, ಈ ಒಡವೆ ಎಲ್ಲ ಯಾವಾಗ ಬಂತು? ನನಗೆ ಗೊತ್ತೇ ಇಲ್ಲ. ಸುಮ್ಕಿರಮ್ಮೆ, ಎಲ್ಲ ಹೋಯ್ತೈತೆ ಅಂತ ನನಗೆ ಚಿಂತೆ ಆದ್ರೆ ಯಾವಾಗ ಬಂತು ಅಂತ ನಿನಗೆ ಚಿಂತೆ ಆಗೈತೆ. ಇನ್ಸ್ಪೆಕ್ಟರ್, ಇದೆಲ್ಲಾನು ಒಂದ್ ಕಡೆ ಸೇರಿಸಿ ಆಮೇಲೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಆಯ್ತು. ಎಸ್ ಸರ್. ಬಸಪ್ಪ, ನಿನ್ ಡೈರಿ ಓದೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಓದೋಣ. ನೆಮ್ಮದಿಯ ನಿದ್ರೆ ಕೊಡು. ಏನ ನೆಮ್ಮದಿ ನಿದ್ರೆ ಕೊಡೋಣ? ಇಷ್ಟೊಂದೆಲ್ಲ ಇಲ್ಲಿಗಲ್ ಬ್ಲ್ಯಾಕ್ ಮನಿ ಮಾಡಿದ್ರೆ ನೆಮ್ಮದಿ ಎಲ್ಲಿಂದ ಬರುತ್ತೆ, ನಿದ್ದೆ ಎಲ್ಲಿಂದ ಸಿಗುತ್ತೆ? ಹೌದೌದೌದೌದು, ಅದಕ್ಕೆ ದೇವ್ರನ್ನ ಬೇಡ್ಕೊಂಡೇ ಬರ್ದಿರೋದು, ದೇವ್ರೇ ನೆಮ್ಮದಿಯಾಗಿ ನಿದ್ದೆ ಕೊಡಪ್ಪ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಸಂಜಾಯಿಷಿ ಬಸಪ್ಪ. ಚಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮಾಡಿರೋ ಕಚಡ ಕೆಲಸ ಎಲ್ಲ ಕಣ್ಮುಂದೆ ಇದ್ರು ಮತ್ತೆ ಜಾರ್ಕೊಳ್ಳೋ ದಾರಿ ಹುಡುಕ್ತಾ ಇದೀಯಾ? ಸರ್, ಹಾಗಿದ್ರೆ ಈ ಲೈನಲ್ಲೂ ಕಂತೆ ಕಂತೆ ಇದೆ ಅಂತೀರಾ? ಇದ್ದೇ ಇದೆ. ಮಹಿಮಾ ಮೇಡಮ್, ಸಾಹೇಬ್ರು ನಿದ್ದೆ ಮಾಡೋ ರೂಮ್ ಯಾವುದು? ಮೇಲ್ಗಡೆ. ಕೆಳಗಡೆ. ಏ ಕತ್ತೆ ಮೂದೇವಿ, ನಾ ಮಲ್ಗೋದ್ ಕೆಳಗಡೆ ತಾನೆ. ಯಾಕೆ ಮಾವ? ನೀನ್ ಮಲ್ಗೋ ಕೋಣೆನ ನೀನೇ ಮರ್ತ್ಬಿಟ್ಟ? ಹರಸಿ ಆರತಿ ಮಾಡಿ ಬರ್ತ